ನಮಸ್ತೆ. ಸರೋಜ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬಿನ್ನಿಲೇಔಟ್, ಅತ್ತಿಗುಪ್ಪೆ, ಬೆಂಗಳೂರು. ಪ್ರಾಣಾಯಾಮ ಮಾಡೋದಕ್ಕೆ ಮುಂಚೆ ನಮ್ಮ ಬಾಡಿನ ಕ್ಲೀನ್ ಮಾಡ್ಕೋಬೇಕು, ನಮ್ಮ ಶರೀರ ಶುದ್ಧಿ ಮಾಡ್ಕೋಬೇಕು. ಈಗ ನಾವು ಪೂಜೆ ಮಾಡೋಕ್ಕೆ ಮುಂಚೆ ಮನೆಯೆಲ್ಲ ಹೇಗೆ ಗುಡಿಸಿ ಒರೆಸಿ ನಂತರ ಪೂಜೆ ಮಾಡ್ತೀವಿ, ಅವಾಗ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಅದೇ ಥರ ನಮ್ಮ ಬಾಡಿನಲ್ಲಿರೋ ವಿಷವನ್ನೆಲ್ಲ ಹೊರಕ್ಕೆ ಹಾಕಬೇಕು. ಫಸ್ಟು ಇಲ್ಲಿ ಹೊಟ್ಟೆ ಭಾಗದಲ್ಲಿ ಕ್ಲೆನ್ಸ್ ಮಾಡ್ಕೋಬೇಕು. ಇಲ್ಲಿ ವಿಷವಾಯು ಇರುತ್ತೆ, ಟಾಕ್ಸಿನ್ಸ್, ಅದನ್ನೆಲ್ಲ ಹೊರಕ್ಕೆ ಹಾಕಬೇಕು. ನಂತರ ಇನ್ನೊಂದು ಟೆಕ್ನಿಕ್ ಇದೆ, ಭಸ್ತ್ರಿಕಾ ಅಂತದ್ದು, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇವತ್ತು ಕಪಾಲಭಾತಿ ಅಷ್ಟೇ ಮಾಡೋಣ. ನಾವು ದೇಹವೆಂಬ ದೇಗುಲನ ಕ್ಲೀನಾಗಿ ಇಟ್ಕೊಂಡು ಪ್ರಾಣಾಯಾಮ ಮಾಡಿದ್ರೆ ಅದರಲ್ಲಿ ಬೆನಿಫಿಟ್ ಜಾಸ್ತಿ ಇರುತ್ತೆ. ಈಗ ನೋಡಿ, ಎಡಗೈ ಚಿನ್ಮುದ್ರದಲ್ಲಿ ಇಟ್ಕೊಂಡಿದ್ದೀನಿ. ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಬೇಕು. 1 ಸೆಕೆಂಡ್ ಒಂದು ಸಲ. ಈ ಥರ ಒಂದು 20 ಸಲ 25 ಸಲ ಮಾಡ್ಕೊಳ್ಳಿ. ಈಗ ಲೆಫ್ಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ ಈ ಥರ. ಈಗ ಎರಡೂ ಕೈ ಚಿನ್ಮುದ್ರದಲ್ಲಿ ಇಟ್ಕೊಂಡು ಈ ಥರ ಮಾಡ್ಕೋಬೇಕು. ಇದರಿಂದ ಕ್ಲೆನ್ಸ್ ಆಗುತ್ತೆ ಹೊಟ್ಟೆ ಭಾಗದಲ್ಲಿರೋದೆಲ್ಲ. ಮತ್ತು ಇದನ್ನು ಯಾರ್ಯಾರು ಮಾಡಬಾರ್ದು ಅಂತಂದರೆ, ಗರ್ಭಿಣಿ ಸ್ತ್ರೀಯರು ಮಾಡಬಾರ್ದು, ಪೀರಿಯಡ್ಸ್ ಟೈಮಲ್ಲಿ ಮಾಡಬಾರ್ದು. ನಾನಿಲ್ಲಿ ಹೈಟಲ್ಲಿ ಕೂತಿದ್ದೀನಿ, ನೀವು ಈ ಥರ ಹೈಟಲ್ಲಿ ಕೂತ್ಕೊಳ್ಳಿ. ಮಂಡಿ ನೋವಿರೋರು ಚೇರ್ ಮೇಲೆ ಕೂತ್ಕೊಂಡೇ ಮಾಡಿ. ಮತ್ತು ಹಾರ್ಟ್ ಪ್ರಾಬ್ಲಮ್ ಇರೋರು, ಹೈ ಬಿ ಪಿ ಇರೋರು, ಎಪಿಲೆಪ್ಸಿ ಇರೋರು ನಿಧಾನಕ್ಕೆ ಮಾಡಿ. ಹೀಗೆ ಈ ಥರ ಸಿಂಗಲ್ ನಾಸ್ಟ್ರಿಲ್ ಮಾಡ್ಕೊಳ್ಳಿ, ಏನೂ ತೊಂದರೆ ಆಗೋದಿಲ್ಲ. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಹೇಗೆ ಅಂತ ತೋರಿಸ್ತೀನಿ. ಭಸ್ತ್ರಿಕಾ ಪ್ರಾಣಾಯಾಮ ಇದನ್ನೆಲ್ಲರೂ ಉಪಯೋಗ ಪಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ಎಲ್ಲರೂ ಆರೋಗ್ಯವಾಗಿರಿ. ನಮಸ್ತೆ.